ನಮ್ಮ ಯುನಿಕ್ ಡಿಸೈನ್ ಸ್ಟುಡಿಯೋ ಕಂಪ್ನಿಯಿಂದ ನಾವು ಬೆಂಗಳೂರಲ್ಲಿ ತುಂಬ ಇಂಟೀರಿಯರ್ಸ್ ಮಾಡಿದ್ದೀವಿ ಮತ್ತು ಬೆಂಗಳೂರು ಸುತ್ತಮುತ್ತನೂ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಇಂಟೀರಿಯರ್ ಕಂಪ್ಲೀಟ್ ಆಗಿರೋದು ಒಂದು ಮನೆ ರೆಡಿ ಆಗಿದೆ. ಸೊ ಬನ್ನಿ ಒಳಗಡೆ ಯಾವ ಥರ ಇದೆ, ಏನು ಡಿಸೈನ್ ಮಾಡಿದ್ದೀವಿ ಅಂತ ನೋಡೋಣ. ಈಗ ದೇವ್ರ ಮನೆ ಅಂತಂದ್ರೆ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ, ಗರ್ಭಗುಡಿಗೆ ಹೋದಾಗ ಏನ್ ಫೀಲ್ ಬರುತ್ತಲ್ಲ, ಆ ಫೀಲ್ ಬರಬೇಕು ಅಂತ ಸ್ವಲ್ಪ ಈ ತರ ಮಾಡರ್ನ್ ಆಗಿ ಡಿಸೈನ್ ಮಾಡ್ತಾರೆ. ಪಿಲ್ಲರ್ ಕಾಣದೇ ಇರ್ತಾರ ಏನಾದ್ರು ಮಾಡ್ಬೇಕು. ಪ್ಲಸ್ ನಿಮ್ಗೆ ಬ್ಯಾಕ್ ಸೈಡ್ ಸ್ಟೋರೇಜ್ ಕೊಟ್ಟಿದೀವಿ. ಏನು ಫ್ರಂಟ್ ಅಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದು ಬಂದು ಬೆವೆಲ್ಡ್ ಮಿರರ್ ಅಥವಾ ಡೈಮಂಡ್ ಮಿರರ್ ಅನ್ಬೋದು ಇದಕ್ಕೆ. ಪ್ಲಸ್ ಇದೆಲ್ಲ ಬಂದು ಚಾರ್ಕೋಲ್ ರಾಫ್ಟರ್ಸ್ ಅಥವಾ ಲೂವರ್ಸ್ ಅನ್ಬೋದು. ಪ್ಲಸ್ ನೀವು ಹಿಂಗೆ ಹಿಂದ್ಗಡೆ ಬಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಇಲ್ಲಿ ಸ್ಟೋರೇಜ್ ಕೊಟ್ಟಿದೀವಿ. ಇದ್ರ ಬ್ಯಾಕ್ ಸೈಡ್ ಹೌದು ಸರ್. ಓಕೆ, ಇದು ಸ್ಟೋರೇಜ್ ಕೊಟ್ಟಿದೀವಿ. ಇದೇನ್ ಯೂಸ್ ಮಾಡಿದೀವಲ್ಲ, ಇದೆಲ್ಲ ಬಂದು ಪ್ರೊಫೈಲ್ ಡೋರ್ಸ್ ಅಂತೀವಿ. ನಮ್ಗೆ ಎಲ್ಲಾ ರೀತಿಯ ತೃಪ್ತಿ ಕೊಟ್ಟಿದೆ ಸರ್. ನಾವು ಬೇರೆಯವ್ರಿಗೂ ಹೇಳೋ ಮಟ್ಟಕ್ಕೆ ಮಾಡಿಕೊಟ್ಟಿದ್ದಾರೆ ಅವರು. ನಮಗೆ ಯಾವುದೇ ತೊಂದರೆ ಇಲ್ದಿರ ನಮ್ಗೆ ಒಂದ್ಸಲಿ ಬಿಟ್ಟು 10 ಸಲ ನಮಗೆ ಬಂದು ಚೆಕ್ ಮಾಡಿ, ಆಮೇಲೆ ಡಿಸೈನ್ಸ್ ಕೊಟ್ಟ ಮೇಲೆ ನಮಗೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡಿ, ನಾವೆಷ್ಟು ಸಲ ಕೇಳಿದ್ರು ಚೇಂಜ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ನಮ್ಗೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾವು ತುಂಬ ಕಡೆ ವಿಚಾರ ಮಾಡಿದ್ದೀವಿ. ಎಲ್ಲದಕ್ಕಿಂತ ನಮ್ಗೆ ಇವ್ರದೇ ಬೆಸ್ಟ್ ಅನಿಸ್ತು. ಇರೋದ್ರಲ್ಲಿ ಇವ್ರದ್ದು ನಂಬರ್ 1 ನಮ್ಗೆ ಅನ್ಸಿದ ಮೇಲೆ ನಾವು ಇವ್ರ ಹತ್ರ ಅಪ್ರೋಚ್ ಆಗಿದ್ದೀವಿ. ಇವಾಗ ಇಲ್ಲೇನ್ ನೋಡ್ತಾ ಇದೀರಲ್ಲ, ನಿಮ್ಗೆ ಇದು ಫುಲ್ ಆಕ್ಸೆಸ್ ಸಿಗುತ್ತೆ. ಒಂದೊಂದ್ಸಲ ಏನ್ ಮಾಡ್ತಾರೆ, ಇಲ್ಲಿಗೆ ಕಟ್ ಮಾಡ್ತಾರೆ. ಈ ಸಪರೇಟ್ ಒಂದು ಡೋರ್ ಮಾಡಿದ್ರೆ ನೀವು ಕೆಳಗಡೆ ಕೂತ್ಕೊಂಡು ಆಕ್ಸೆಸ್ ಮಾಡೋಕಿನ್ನ ಈ ತರ ಕೊಟ್ರೆ ನಿಮಗೆ ಫುಲ್ ಆಕ್ಸೆಸ್ ಸಿಗುತ್ತೆ ಇದರಲ್ಲಿ. ಇವಾಗ ಇಲ್ಲೇನ್ ನೋಡ್ತಾ ಇದೀರಾ, ವಿತ್ ನಿಮ್ಗೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದೀವಿ. ಸೊ ವಿತ್ ಲೈಟಿಂಗ್ಸ್ ಪ್ರೊವೈಡ್ ಮಾಡಿ. ಹೌದು ಸರ್. ಓಕೆ, ಇವಾಗ ನಿಮ್ಗೆ ಇದು ಕೂಡ ನಿಮ್ಗೆ ಸಾಫ್ಟ್ ಕ್ಲೋಸೇ ಬರುತ್ತೆ. ಆಮೇಲೆ ಇದು ಕೂಡ ನಿಮ್ಗೆ ಅಲ್ಲೇನು ಅಡುಗೆ ಮನೇಲಿ ನೋಡಿದ್ರಲ್ಲ, ಸೇಮ್ ಟು ಸೇಮ್ ಪುಷ್ ಟು ಓಪನ್ ಬರುತ್ತೆ. ನಿಮ್ಮ ಮನೆಗೆ ಅಂತಾನೆ ಸಪ್ರೇಟ್ ಒಂದು ಡಿಸೈನ್ ಮಾಡ್ಕೊಡ್ತೀವಿ. ಪ್ಲಸ್ ಡಿಸೈನ್ ಮಾಡುವಾಗ ನಿಮ್ಗೆ ಏನಾದರೂ ಚೇಂಜಸ್ ಇತ್ತು ಅಥವಾ ನಿಮ್ಗೆ ಏನಾದರೂ ಥಾಟ್ ಬಂತು, ಅದನ್ನ ಹೇಳಿದ್ರೆ ಆಸ್ ಪರ್ ಯುವರ್ ಡಿಸೈನ್ಸು, ಯುವರ್ ಐಡಿಯಾಸು ಮತ್ತೆ ನಾನು ಚೇಂಜ್ ಮಾಡಿ, ಪ್ಲಸ್ ನಮ್ಮ ಐಡಿಯಾಸನ್ನೆಲ್ಲ ಕಂಬೈನ್ ಮಾಡಿ ಮತ್ತೆ ನಾವು ಅದನ್ನ ಡಿಸೈನ್ ರಿವೈಸ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ಬರೀ ದುಡ್ಡನ್ನಷ್ಟೇ ಕಂಪೇರ್ ಮಾಡಿದ್ರೆ ವರ್ತ್ ಆಗಲ್ಲ. ನೀವೇನು ಕೊಡ್ತಾ ಇದ್ದೀರೋ ಆ ದುಡ್ಡಿಗೆ ನಾವೇನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಏನು ಕ್ವಾಲಿಟಿ, ಅದು ಜೆನ್ಯೂನ್ ಆಗಿ ಇದೆಯೋ ಇಲ್ವೋ. ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ, ಅದಕ್ಕೆ ಒಂದ್ಸಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ನಾವು ಫೋನಲ್ಲೂ ಹೇಳ್ತೀವಿ. ಪ್ಲಸ್ ನೀವು ಸೈಟ್ ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿದಾಗೂ ನಿಮಗೆ ಮನೆ ಯಾವ ಥರ ಡಿಸೈನ್ ಬರುತ್ತೆ ಆಲ್ಮೋಸ್ಟ್ ನಿಮಗೆಲ್ಲ ತೋರಿಸಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು, ಪ್ಲಸ್ ಇನ್ನೊಂದು ನಮ್ದು ಆಫೀಸ್ ಬಂದು ಕೆಂಗೇರಿ ಸ್ಯಾಟಲೈಟ್ ಟೌನ್ ವಿಶ್ವೇಶ್ವರ ಲೇಔಟ್ 2nd ಬ್ಲಾಕಲ್ಲಿ ಇದೆ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಹೊಸ ಮನೆ ಕಟ್ಟಿಸಿ ಕಡಿಮೆ ಬಡ್ಜೆಟಲ್ಲಿ ಇಂಟೀರಿಯರ್ ಡಿಸೈನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯೋಚನೆ ಮಾಡಬೇಡಿ. ಯೂನಿಕ್ ಡಿಸೈನ್ ಸ್ಟುಡಿಯೋದವರು ಇದೀಗ ಮಾರ್ಕೆಟಲ್ಲಿ ಅದ್ಭುತವಾದ ಒಂದು ಸರ್ವಿಸ್ ಕೊಡ್ತಿದ್ದಾರೆ. ಸೊ ಆ ಸರ್ವಿಸ್ ಹೇಗಿರುತ್ತೆ, ಯಾವ ರೀತಿ ವರ್ಕನ್ನು ಮಾಡ್ತಿದ್ದಾರೆ ಅಂತೇಳಿ, ಯಾವ ರೀತಿ ಸುಮಾರು ಉದಾಹರಣೆಗಳಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸು, ಸಿಕ್ಕಾಪಟ್ಟೆ ಮನೆಗಳು ಮಾಡಿರುವಂಥ ತುಂಬ ಇದೆ. ಸೊ ಈಗ ನಾನೊಂದು ವಿಶೇಷವಾದ ಒಂದು ಮನೆಗೆ ಬಂದಿದ್ದೀನಿ. ಸೊ ಕಂಪ್ಲೀಟ್ಲಿ ಇಂಟೀರಿಯರ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಅದು ಯಾವ ರೀತಿ ವರ್ಕ್ ಮಾಡಿದ್ದಾರೆ, ಸೊ ಹೇಗಿದೆ ಅಂತೇಳಿ ನಾನು ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಯೂನಿಕ್ ಡಿಸೈನ್ ಸ್ಟುಡಿಯೋದ ಮಾಲೀಕರಿದ್ದಾರೆ. ಸೊ ಇವರು ಕೂಡ ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟೋ ಮನೆಗಳನ್ನು, ಹೊಸ ಮನೆಗಳನ್ನು ಇನ್ನಷ್ಟು ಸುಂದರಗೊಳಿಸಿದ್ದಾರೆ. ಸದ್ಯಕ್ಕೆ ಮಾಲೀಕರಾದಂಥ ಸನ್ನಿ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿ ಅಂತ. ನಮ್ಮದು ಯೂನಿಕ್ ಡಿಸೈನ್ ಸ್ಟುಡಿಯೋ ಅಂತ ಇಂಟೀರಿಯರ್ ಡಿಸೈನಿಂಗ್ ಫರ್ಮ್ ಇರೋದು. ಸೊ ಆಲ್ಮೋಸ್ಟ್ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಎಲ್ಲ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು 2017ಇಂದ ನಾನು ಬೆಂಗಳೂರು ಮತ್ತು ಬೆಂಗಳೂರು ಸರೌಂಡಿಂಗ್ಸ್ ಎಲ್ಲ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಸರ್ ಈಗ ನಮ್ಮ ಕಂಪ್ನಿಯಿಂದ ಮೇನ್ ಏನು ಅಂತಂದರೆ, ಒಂದು ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ. ಪ್ಲಸ್ ನಿಮಗೆ 20 to 25 years ಆಫ್ ವಾರಂಟಿ ವಿತ್ ಡಾಕ್ಯುಮೆಂಟ್ಸ್ ಇವಾಗ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್ ಈಗ ಜಾಸ್ತಿ ವಿಡಿಯೋನ ಲೆಂತ್ ಮಾಡ್ದೇನೆ, ಸೊ ತಡ ಮಾಡ್ದೇನೆ ವಿಡಿಯೋ ಶುರು ಮಾಡೋಣ. ಸೊ ನಾವು ಸುಂದರವಾದ ಒಂದು ಹಾಲಲ್ಲಿ ಇದ್ದೀವಿ. ಸೊ ಈಗ ಎಲ್ಲಿಂದ ಶುರು ಮಾಡೋಣ ಅಂತ ನೀವ್ ಹೇಳಿ ಸರ್. ಆಕ್ಚುಲಿ ಈ ಮನೆಗೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಒಂದು ಈ ದೇವ್ರ ಮನೆ. ಓಕೆ. ಪ್ಲಸ್ ಇಲ್ಲೊಂದು ಬೆವೆಲ್ಡ್ ಮಿರರ್ ಒಂದು ಮಾಡಿದೀವಿ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಡೋಣ. ಹಂಗೆ ನಿಮ್ಗೆ ಅಡುಗೆ ಮನೆ, ಬೆಡ್ರೂಮ್ಸ್, ಅಲ್ಲಿ ಏನೇನು ಯೂಸ್ ಮಾಡಿದೀವಿ, ಯಾವ ತರ ಮಟೀರಿಯಲ್, ಏನ್ ಡಿಸೈನ್ ಬಂದಿದೆ ತೋರಿಸ್ತೀನಿ. ಎಸ್, ಬನ್ನಿ ಸರ್, ಶುರು ಮಾಡಿ. ಸೊ ಸರ್ ಇವಾಗ ಇಲ್ಲಿ ಇವಾಗ ಏನ್ ನೋಡ್ತಾ ಇದೀರಲ್ಲ, ಇದು ಬಂದು ದೇವ್ರ ಮನೆ. ಇಲ್ಲೆಲ್ಲ ಆಲ್ಮೋಸ್ಟ್ ನಾವು ಯೂಸ್ ಮಾಡಿದ್ದು ವಿನಿಯರ್ ಪ್ಲಸ್ ಸರ್ ಇನ್ನೊಂದು BWP ಪ್ಲೈ ಅಂತ ಬರುತ್ತೆ. 710 ಗ್ರೇಡ್, ಬಾಯ್ಲಿಂಗ್ ವಾಟರ್ ಪ್ರೂಫ್ 710 ಗ್ರೇಡ್ ಇರುತ್ತೆ. ಸೊ ಇದು ಬಂದು ದೇವ್ರ ಮನೆ. ಓಕೆ.
ಸೊ ಹಿಂದ್ಗಡೆ ಇದೆಯಲ್ಲ ಸರ್, ಅದೆಲ್ಲ ಯಾವ ತರ ಕ್ವಾಲಿಟಿ ಅದು? ಇವಾಗ ಹಿಂದ್ಗಡೆ ಏನ್ ನೋಡ್ತಾ ಇದೀರಲ್ಲ, ಇದೆಲ್ಲ ಬಂದು MDF ಶೀಟ್ ಅಲ್ಲಿ ಮತ್ತೆ ನಾವು ಡೂಕೋ ಮಾಡಿಸಿ ಈ ತರ ಮಾಡಿಸಿದೀವಿ. ಆಮೇಲೆ ಇದೆಲ್ಲ CNC ಕಟಿಂಗ್ಸ್ ಆಗಿರುತ್ತೆ. ಓಕೆ. ಬ್ಯಾಕ್ ಸೈಡ್ ಅಲ್ಲಿ ಲೈಟಿಂಗ್ಸ್ ಇರುತ್ತೆ. ಈಗ ದೇವ್ರ ಮನೆ ಅಂತಂದ್ರೆ ನೀವು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದಾಗ, ಗರ್ಭಗುಡಿಗೆ ಹೋದಾಗ ಏನ್ ಫೀಲ್ ಬರುತ್ತಲ್ಲ, ಆ ಫೀಲ್ ಬರಬೇಕು ಅಂತ ಸ್ವಲ್ಪ ಈ ತರ ಮಾಡರ್ನ್ ಆಗಿ ಡಿಸೈನ್ ಮಾಡ್ತಾ ಇದೀವಿ. ಸೂಪರ್ ಸರ್. ಆಮೇಲೆ ಇದೆಲ್ಲ ಬಂದು ಇದು ಗ್ಲಾಸ್ ಟಫ್ ಅಂಡ್ ಡೋರ್ 12 mm ಗ್ಲಾಸ್ ಇರುತ್ತೆ. ಟಫ್ ಅಂಡ್ ಡೋರ್ ಗ್ಲಾಸ್ ಇರುತ್ತೆ. ಇವನ್ ಹ್ಯಾಂಡಲ್ ನೋಡ್ಬೋದು ನೀವು, ಗ್ಲಾಸ್ ಹ್ಯಾಂಡಲ್ಸ್ ಇರುತ್ತೆ. ಓಕೆ. ಆಮೇಲೆ ಇಲ್ಲೇನ್ ನೀವು ಸೈಡಿಗೆ ನೋಡ್ತಾ ಇದೀರಲ್ಲ, ಇದು ಕೂಡ ನೀವು MDF ಅಲ್ಲಿ ಡೂಕೋ ಮಾಡಿಸಿ CNC ಮಾಡಿಸಿರೋದು. ಸರ್ ಇವಾಗ ಇಲ್ಲೇನ್ ನೋಡ್ತಾ ಇದೀರಲ್ಲ, ಆಕ್ಚುಲಿ ಇಲ್ಲಿ ಬಂದು ಸೆಂಟ್ರಲ್ಲಿ ಒಂದು ಇದು ಇದೆ, ಪಿಲ್ಲರ್ ಇದೆ. ಸೊ ಈಗ ಆಲ್ಮೋಸ್ಟ್ ನಾವು ಡಿಸೈನ್ ಮಾಡುವಾಗ ಪಿಲ್ಲರ್ ಕಾಣಬಾರ್ದು, ಪಿಲ್ಲರ್ ಕಾಣದೇ ಇರ್ತಾರ ಏನಾದ್ರು ಮಾಡ್ಬೇಕು. ಪ್ಲಸ್ ನಿಮ್ಗೆ ಬ್ಯಾಕ್ ಸೈಡ್ ಸ್ಟೋರೇಜ್ ಕೊಟ್ಟಿದೀವಿ. ಇದಕ್ಕೆ ಏನ್ ಫ್ರಂಟ್ ಅಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದು ಬಂದು ಬೆವೆಲ್ಡ್ ಮಿರರ್ ಅಥವಾ ಡೈಮಂಡ್ ಮಿರರ್ ಅನ್ಬೋದು ಇದಕ್ಕೆ. ಪ್ಲಸ್ ಇದೆಲ್ಲ ಬಂದು ಚಾರ್ಕೋಲ್ ರಾಫ್ಟರ್ಸ್ ಅಥವಾ ಲೂಯರ್ಸ್ ಅನ್ಬೋದು. ಪ್ಲಸ್ ನೀವು ಹಿಂಗೆ ಹಿಂದ್ಗಡೆ ಬಂದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಇಲ್ಲಿ ಸ್ಟೋರೇಜ್ ಕೊಟ್ಟಿದೀವಿ. ಇದ್ರ ಬ್ಯಾಕ್ ಸೈಡ್? ಹೌದು ಸರ್. ಓಕೆ. ಇದು ಸ್ಟೋರೇಜ್ ಕೊಟ್ಟಿದೀವಿ. ಇದೇನ್ ಯೂಸ್ ಮಾಡಿದೀವಲ್ಲ, ಇದೆಲ್ಲ ಬಂದು ಪ್ರೊಫೈಲ್ ಡೋರ್ಸ್ ಅಂತೀವಿ. ಪ್ರೊಫೈಲ್ ಡೋರ್ಸ್ ಪ್ಲಸ್ ಟಿಂಟೆಡ್ ಗ್ಲಾಸ್. ಓಕೆ. ಇದೇನ್ ನೀವು ಸೆಂಟರ್ ನೋಡ್ತಾ ಇದೀರಲ್ಲ, ಇದು ಬಂದು ಪಿಲ್ಲರ್ ಇರೋದು. ಸೊ ಮಿಡಲ್ ಅಲ್ಲಿ ಇರೋದು? ಹೌದು ಸರ್. ಈ ಪಿಲ್ಲರ್ ಕಾಣಬಾರ್ದು ಅಂತಾನೆ ಈ ತರ ಡಿಸೈನ್ ಮಾಡಿರೋದು. ಓಕೆ, ಸೂಪರ್ ಸರ್. ಏನಿದೆ ಅದು, ಯಾವ ತರ ಕ್ವಾಲಿಟಿ ಸರ್? ಹೆಂಗೆ ಅದು ಸರ್? ಇದು ಚಾರ್ಕೋಲ್ ಲೂಯರ್ಸ್ ರಾಫ್ಟರ್ಸ್. ಓಕೆ. ಸೊ ಜಸ್ಟ್ ಹೈಲೈಟರ್ಸ್ ಅಂತ ಯೂಸ್ ಮಾಡ್ತೀವಿ ಇದನ್ನ. ಸೊ ನೋಡ್ಲಿಕ್ಕೆ ಅದು ಶೋ ಆಗಿ ಕಾಣಿಸ್ಬೇಕು, ಮತ್ತೆ ಪ್ಲಸ್ ನಮ್ಗೆ ಹೌದು ಸರ್ ಸ್ಟೋರೇಜ್ಗೆ ಇದಾಗಿರ್ಬೇಕು ಅಂತ ಹೇಳಿ. ನಿಮ್ಗೆ ಆಲ್ಮೋಸ್ಟ್ ಇದು 9.5 feet ಅವ್ರಿಗೆ ಸ್ಟೋರೇಜ್ ಬಂದಿದೆ. ಇಲ್ಲಿ 2 ಸೈಡ್ ಬಂದಿದೆ, ಪಿಲ್ಲರ್ ರೈಟ್ ಮತ್ತೆ ಲೆಫ್ಟ್ 2 ಸೈಡ್ ಇರುತ್ತೆ ನಿಮ್ಗೆ? ಹೌದು ಸರ್. ಓಕೆ ಸರ್. ಈಗ ನಾವು ಇಷ್ಟೊತ್ತು ನೋಡಿದ್ವಿ, ಒಂದು ವಾಲ್ ತೋರಿಸ್ಕೊಟ್ರಿ. ಇಲ್ಲಿ ಒಂದು ಮನೆ ಅಂದಾಗ ಕಿಚನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಕಿಚನ್ ಅಲ್ಲಿ ಯಾಕಂದ್ರೆ ಸಾಮಾನ್ಯವಾಗಿ ನೀರೆಲ್ಲ ಬೀಳ್ತಾ ಇರುತ್ತೆ ವಾಲ್ ಮೇಲೆ, ಅದ್ರ ಮೇಲೆಲ್ಲ. ಸೊ ಇವಾಗ ನಾವು ಕಿಚನ್ ಅಲ್ಲಿ ಇದೀವಿ. ಸೊ ಕಿಚನ್ ಹೇಳೋದಾದ್ರೆ ಯಾವ ರೀತಿ ಹಿಂಗೆ ವರ್ಕ್ ಮಾಡಿದ್ವಿ ಸರ್? ಇವಾಗ ಬನ್ನಿ ಇದು ಕಿಚನ್ ಅಲ್ಲಿ. ಸೊ ಇವಾಗ ಇಲ್ಲೇನ್ ಕಿಚನ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫುಲ್ ಬಂದು ನಿಮ್ಗೆ ಅಕ್ರಿಲಿಕ್ ಕಿಚನ್ ಇರೋದು. ಯಾವ ಕಿಚನ್? ಅಕ್ರಿಲಿಕ್ ಅಂತ. ಇದು ಲ್ಯಾಮಿನೇಟ್ ಫಿನಿಶ್ ಅಲ್ಲ, ಅಕ್ರಿಲಿಕ್ ಫಿನಿಶ್ ಇರೋದು. ಪ್ಲಸ್ ಇವಾಗ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ, ಮಟೀರಿಯಲ್ ಏನ್ ಯೂಸ್ ಮಾಡಿದೀವೋ ಅದ್ರ ಒಂದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡಿರೋದು ಬಂದು BWP ಅಂತ ಬರುತ್ತೆ, ಬಾಯ್ಲಿಂಗ್ ವಾಟರ್ ಪ್ರೂಫ್. ಪ್ಲಸ್ ಅದು 710 ಗ್ರೇಡ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ನೀವು ನೀರ್ ಹಾಕಿದ್ರು ಏನ್ ತೊಂದರೆ ಆಗಲ್ಲ. ಸೊ ಅದನ್ನ ಯೂಸ್ ಮಾಡಿದೀವಿ. ಪ್ಲಸ್ ಇಲ್ಲಿ ನೋಡಿದ್ರೆ ನೀವು ಟ್ಯಾಂಡಮ್ ಬಾಕ್ಸ್ ಯೂಸ್ ಮಾಡಿದೀವಿ. ಈಗ ಮುಂಚೆ ಎಲ್ಲ ಸರ್ ವೈರ್ ಬಾಸ್ಕೆಟ್ ಯೂಸ್ ಮಾಡ್ತಿದ್ರು SS. ಆಲ್ಮೋಸ್ಟ್ 304 ಗ್ರೇಡ್ ಅಂತ ಹೇಳಿ ಕೊಡ್ತಾರೆ, ಬಟ್ ಅದು ಇರಲ್ಲ ಸರ್. ಸ್ವಲ್ಪ 1 ವರ್ಷ 2 ವರ್ಷ ಆದ್ಮೇಲೆ ರಸ್ಟ್ ಆಗೇ ಆಗುತ್ತೆ. ನಮ್ದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವಾಗ ಟ್ಯಾಂಡಮ್ ಕೊಡ್ತಾ ಇದೀವಿ. ಟ್ಯಾಂಡಮ್ ಇನ್ನೊಂದು ನಿಮ್ಗೆ ವೇಟ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ, ಪ್ಲಸ್ ಬೇಗ ಹಾಳಾಗಲ್ಲ, ನೋಡಕ್ಕೂ ಆಕ್ಚುಲಿ ಒಂದು ಚೆನ್ನಾಗಿ ಕಾಣುತ್ತೆ. ಆ ವೈರ್ ಬಾಸ್ಕೆಟ್ಕಿನ್ನ ಮೇಂಟೆನೆನ್ಸ್ ಈಸಿ. ಆಮೇಲೆ ಅಷ್ಟೊಂದೇನು ಮೇಂಟೆನೆನ್ಸ್ ಬರಲ್ಲ. ಇನ್ ಕೇಸ್ ಆಫ್ ವಾರಂಟಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬಂದು ಅದನ್ನೇ ರಿಪೇರಿ ಮಾಡ್ತೀವಿ ಅಂತ ಏನಿಲ್ಲ, ಬಂದು ಫುಲ್ ರಿಪ್ಲೇಸ್ಮೆಂಟ್ ಇರುತ್ತೆ. ಫುಲ್ ರಿಪ್ಲೇಸ್ಮೆಂಟ್? ಹೌದು ಸರ್, ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ. ಯಾವ್ದೇ ಕಸ್ಟಮರ್ ಬರ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ. ಎಲ್ಲ ಕೆಲಸ ಆದ್ಮೇಲೆ ಅವ್ರಿಗೆ ವಾರಂಟಿ ಡಾಕ್ಯುಮೆಂಟ್ಸ್ ಅಂತ ಸಪ್ರೇಟ್ ಆಗಿ ಪ್ರೊವೈಡ್ ಮಾಡ್ತೀವಿ. ಸರ್ ಇವಾಗ ನಾವು ನೋಡ್ತಿರ್ಬೋದು, ಇದು ನೀವು ಯಾವ್ದು ಹೇಳಿದ್ರಿ ಸರ್ ಕ್ವಾಲಿಟಿ? ಇದು ಸರ್ ಇದು ಬಂದು ಅಕ್ರಿಲಿಕ್ ಇರೋದು. 1.5 mm ಇರುತ್ತೆ. ಓಕೆ. ಇದ್ರ ಮೇಲೆ ನೀರ್ ಬಿದ್ರೆ ಏನು ಆಗಲ್ವಾ ಸರ್? ಹಾಗಾದ್ರೆ ಏನು ಆಗಲ್ಲ ಸರ್. ಆರಾಮಾಗಿ ಸರ್. ವೆಟ್ ಕ್ಲಾತ್ ಇಂದ ನೀವು ವಾಶ್ ಮಾಡಿದ್ರು ಬರುತ್ತೆ, ಇಲ್ಲ ಕೋಲಿನ್ ಸ್ಪ್ರೇ ಮಾಡಿ ವಾಶ್ ಮಾಡಿದ್ರು ಬರುತ್ತೆ. ಪ್ಲಸ್ ಇವಾಗ ಇನ್ನೊಂದು ಕಾರ್ನರ್ ಯೂನಿಟ್ಗೆ, ಸೊ ಕಾರ್ನರ್ ಯೂನಿಟ್ ನೀವು ನೋಡ್ಬೋದು. ಇವಾಗ ಇಲ್ಲೇನ್ ನೋಡ್ತಾ ಇದೀರಲ್ಲ, ನಿಮ್ಗೆ ಇದು ಫುಲ್ ಆಕ್ಸೆಸ್ ಸಿಗುತ್ತೆ. ಒಂದೊಂದ್ಸಲ ಏನ್ ಮಾಡ್ತಾರೆ, ಇಲ್ಲಿಗೆ ಕಟ್ ಮಾಡ್ತಾರೆ. ಈ ಸಪರೇಟ್ ಒಂದು ಡೋರ್ ಮಾಡಿದ್ರೆ ನೀವು ಕೆಳಗಡೆ ಕೂತ್ಕೊಂಡು ಆಕ್ಸೆಸ್ ಮಾಡೋಕಿನ್ನ ಈ ತರ ಕೊಟ್ರೆ ನಿಮಗೆ ಫುಲ್ ಆಕ್ಸೆಸ್ ಸಿಗುತ್ತೆ ಇದರಲ್ಲಿ. ಪ್ಲಸ್ ಇವಾಗ ಇನ್ನೊಂದು ಏನು ಅಂತಂದ್ರೆ, ಈ ಮನೆ ಅಂತಲ್ಲ, ನಾವ್ ಎಲ್ಲೇ ಕೆಲಸ ಮಾಡ್ಲಿ ಎಲ್ಲಾದ್ರೂ ನೋಡಿ ಫುಲ್ ಈ ಮನೆಗೆ ನಿಮ್ಗೆ ಸಾಫ್ಟ್ ಕ್ಲೋಸಸ್ ಸಿಗುತ್ತೆ. ನಾರ್ಮಲ್ ಕ್ಲೋಸ್ ಆಯ್ತು. ನಾರ್ಮಲ್ ಕ್ಲೋಸ್ ಅಂತಂದ್ರೆ ಸರ್, ಇವಾಗ ಇದು ಡೋರ್ ಅನ್ಕೊಳ್ಳಿ, ಹಿಂಗ್ ಬಿಟ್ಟ ತಕ್ಷಣ ಪಟ್ ಅಂತ ಹೋಗಿ ಬಡ್ಕೊಡುತ್ತೆ. ಸೊ ಇದು ನಮ್ದು ಸಾಫ್ಟ್ ಕ್ಲೋಸ್ ಇರುತ್ತೆ. ಸಾಫ್ಟ್ ಕ್ಲೋಸ್. ಇವನ್ ನೀವು ಮೇಲ್ಗಡೆ ಸಜ್ಜಾ ಮೇಲ್ಗಡೆ ಲಾಫ್ಟ್ ಬರುತ್ತಲ್ಲ, ಲಾಫ್ಟ್ ಕೂಡ ನಿಮ್ಗೆ ಸಾಫ್ಟ್ ಕ್ಲೋಸ್ ಸಿಗುತ್ತೆ. ಸೊ ಹಂಗೆ ನೀವು ಇಲ್ಲಿಗೆ ಬಂದ್ರೆ ಇದು ಪ್ಯಾಂಟ್ ಯೂನಿಟ್ ಅಂತ ಹೇಳ್ತೀವಿ. ಸ್ಟೋರೇಜ್ ಸಿಗುತ್ತೆ. ಸೊ ಇಲ್ಲೇನು ಇದು ಏನು ಶೆಲ್ಫ್ ನೋಡ್ತಾ ಇದೀರಲ್ಲ, ಇದೆಲ್ಲ ಬಂದು ಅಡ್ಜಸ್ಟಬಲ್ ಶೆಲ್ಫ್. ಎಲ್ಲಿಗೆ ಬೇಕೋ ಹಾಕೋಬಹುದು ಇದನ್ನ. ಪ್ಲಸ್ ಇದು ಬಂದು ಇದು ಒಂದು ಬ್ರೇಕ್ಫಾಸ್ಟ್ ಕೌಂಟರ್. ಇಲ್ಲೇನ್ ನೋಡ್ತಾ ಇಲ್ಲ, ಇದು ವಿಕರ್ ಬಾಸ್ಕೆಟ್ಸ್. ಆಲ್ಮೋಸ್ಟ್ ನಿಮ್ಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಟೊಮೆಟೊ ಹಾಕೊಳಕ್ಕೆ. ಪ್ಲಸ್ ಸರ್ ನೆಕ್ಸ್ಟ್ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ
ರೋಲಿಂಗ್ ಶಟರ್ ಅಂತ ಹೇಳ್ತೀವಿ. ರೋಲಿಂಗ್ ಶಟರ್. ಹೌದು. ಇಲ್ಲಿ ಕೆಳಗಡೆ ಬಂದು ಮಿಕ್ಸಿ, ಪ್ಲಸ್ ಅದಕ್ಕೇನೆ ಇಲ್ಲಿ ಒಂದು ಏಜ್ ಪಾಯಿಂಟ್ ಕೊಟ್ಟಿದೀವಿ. ಪ್ಲಸ್ ಇದನ್ನ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಮಿಕ್ಸಿ ಹೊರಗಡೆ ಬರುತ್ತೆ, ಕೆಲಸ ಮುಗೀತಾ. ಮತ್ತೆ ಪ್ರೆಸ್ ಮಾಡಿ ಒಳಗಡೆ ಲಾಕ್ ಆಯ್ತು. ಓಕೆ. ಮೇಲ್ಗಡೆ ನೀವು ಓವನ್ ಆದ್ರೂ ಇಟ್ಕೋಬಹುದು, ಮೈಕ್ರೋವೇವ್ ಇಟ್ಕೊಳ್ಳಿ, ಸ್ಟೋರೇಜ್ ಸಿಗುತ್ತೆ. ಕೊನೆಗೆ ಕ್ಲೋಸ್ ಮಾಡ್ಕೋಬಹುದು ಅಷ್ಟೇ ಸರ್. ಆಮೇಲೆ ಸರ್ ಇನ್ನೊಂದು, ಈಗ ಲಾಫ್ಟ್ ಅಲ್ಲಿ ಆಕ್ಚುಲಿ ನಾವು ಕೊಟ್ಟಿರೋದು ಬಂದು ಹ್ಯಾಂಡಲ್ ಲೆಸ್. ಜಸ್ಟ್ ಪುಷ್ ಟು ಓಪನ್. ಇದು ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ. ಪ್ಲಸ್ ಬಸ್ ಇದನ್ನ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗಿರುತ್ತೆ. ಓಕೆ. ಪುಷ್ ಟು ಓಪನ್. ಹೌದು ಸರ್. ಓಕೆ. ಫುಲ್ ಎಲ್ಲ ಹಂಗೆ ಇರುತ್ತೆ. ಫುಲ್ ಎಲ್ಲ ಆಲ್ಮೋಸ್ಟ್ ಇವ್ರ ಮನೆಗೆಲ್ಲ ಹಾಕಿರೋದು ಪುಷ್ ಟು ಓಪನ್ ಬಟನ್ ಹಾಕಿರೋದು. ಓಕೆ. ಅದಕ್ಕೆ ಹ್ಯಾಂಡಲ್ ನೆಸೆಸರಿ ಇರಲ್ಲ, ಜಸ್ಟ್ ಹಿಂಗ್ ಪುಷ್ ಮಾಡಿದ್ರೆ. ಹೌದು ಸರ್. ಆಮೇಲೆ ಇಲ್ಲೇನ್ ಹ್ಯಾಂಡಲ್ ನೋಡ್ತಾ ಇದ್ರಿ, ಇದೆಲ್ಲ ಬಂದು ಜಿ ಪ್ರೊಫೈಲ್. ಓಕೆ. ಜಿ ಪ್ರೊಫೈಲ್ ಅಂತಂದ್ರೆ ಸರ್ ಇದು ಲೆವೆಲ್ಗೆ ಇರುತ್ತೆ. ಓಕೆ. ಮುಂಚೆ ನಾವೇನ್ ಮಾಡ್ತಿದ್ವಿ, ಇದ್ರ ಮೇಲ್ಗಡೆ ಹ್ಯಾಂಡಲ್ ಹಾಕ್ತಿದ್ವಿ. ಹೌದು. ಸೊ ಇವಾಗ ಏನ್ ಮೇಲ್ಗಡೆ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದು ಏನ್ ನೀವು ನೋಡ್ತಾ ಇದೀರಲ್ಲ, ಇದು ಲೆವೆಲ್ಗೆ ಬಂದಿರುತ್ತೆ. ನಿಮ್ಗೆ ಹ್ಯಾಂಡಲ್ ಆಕ್ಸಸ್ ಚೆನ್ನಾಗಿರುತ್ತೆ. ಸೂಪರ್ ಸರ್. ಅದೇ ಸರ್, ಇವಾಗೆಲ್ಲ ಕಿಚನ್ ಅಲ್ಲಿ ನೋಡ್ಕೊಂಡ್ ಬಂದ್ರಿ. ಕಿಚನ್ ಆದ್ಮೇಲೆ ನೆಕ್ಸ್ಟ್ ಹಂಗೆ ಹೊರಗಡೆ ಬಂದ್ರೆ ಇಲ್ಲಿ ನಿಮ್ಗೊಂದು ಡೈನಿಂಗ್ ಟೇಬಲ್ ಇದೆ. ಸೊ ಡೈನಿಂಗ್ ಟೇಬಲ್ ಆದ್ಮೇಲೆ ಈಗ ಊಟ ಎಲ್ಲ ಆದ್ಮೇಲೆ ನೀವು ಕೈ ತೊಳಕ್ ಸಿಂಕ್, ಇದು ವಾಶ್ ಬೇಸಿನ್ ಬೇಕೇ ಬೇಕು. ಸೊ ವಾಶ್ ಬೇಸಿನ್ಗೆ ನಾವು ಸಿಂಪಲ್ ಆಗಿ ತುಂಬಾ ಒಂದು ಒಳ್ಳೆ ಡಿಸೈನ್ ಮಾಡಿ ಕೊಟ್ಟಿದೀವಿ, ನೀವು ನೋಡ್ಬೋದು. ಸೊ ಇದೊಂದು ರೌಂಡ್ ಮಿರರ್, ಲೈಟಿಂಗ್ಸ್ ಹಾಕಿ ಈ ತರ ಮಾಡ್ಕೊಟ್ಟಿದೀವಿ. ಎಸ್ ಸರ್. ಇವಾಗ ನೋಡಿದ್ವಿ, ಕಿಚನ್ ಆಯ್ತು, ಹಾಲ್ ಆಯ್ತು. ಸೊ ಇವಾಗ ನೆಕ್ಸ್ಟ್ ಏನ್ ತೋರಿಸ್ತಿದ್ದೀರಾ ಸರ್? ಇವಾಗ ಬಂದು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇವಾಗ ಒಳಗಡೆ ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್. ಸೊ ಸರ್ ಇಲ್ಲೇನ್ ನೋಡ್ತಾ ಇದೀರಲ್ಲ, ಇದು ಬಂದು 3 ಡೋರ್ ಸ್ಲೈಡಿಂಗ್ ಮಾಸ್ಟರ್ ಬೆಡ್ರೂಮ್. ಇದು 3 ಡೋರ್ ಸ್ಲೈಡಿಂಗ್. ಓಕೆ. ಇವಾಗ ಇಲ್ಲೇನ್ ನೋಡ್ತಾ ಇದೀರಾ, ವಿತ್ ನಿಮ್ಗೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದೀವಿ. ಸೊ ವಿತ್ ಲೈಟಿಂಗ್ಸ್ ಪ್ರೊವೈಡ್ ಮಾಡಿರ್ತೀವಿ. ಹೌದು ಸರ್. ಓಕೆ. ಇವಾಗ ನಿಮ್ಗೆ ಇದು ಕೂಡ ನಿಮ್ಗೆ ಸಾಫ್ಟ್ ಕ್ಲೋಸೇ ಬರುತ್ತೆ. ಆಮೇಲೆ ಇದು ಕೂಡ ನಿಮ್ಗೆ ಅಲ್ಲೇನ್ ಅಡಿಗೆ ಮನೇಲಿ ನೋಡಿದ್ರಲ್ಲ, ಸೇಮ್ ಟು ಸೇಮ್ ಪುಷ್ ಟು ಓಪನ್ ಬರುತ್ತೆ. ಸರ್ ಇದೇನೋ ತೋರಿಸಿದ್ರಿ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕೂಡ. ಸೊ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ಕ್ವಾಲಿಟಿ ಯೂಸ್ ಮಾಡಿದೀರಿ ಸರ್ ಇದನ್ನ? ಸರ್ ಆಕ್ಚುಲಿ ಇವಾಗ ಸ್ಲೈಡಿಂಗ್ ಡೋರ್ ಅಂತ ಬಂದ್ರೆ ನಾವು ಯೂಸ್ ಮಾಡೋದು ಬಂದು ಆಲ್ಮೋಸ್ಟ್ ವೆಟ್ ಏರಿಯಾ ಬಿಟ್ಟು ಬೇರೆ ಕಡೆ ಯೂಸ್ ಮಾಡ್ತೀವಲ್ಲ, ಅದು ಬಂದು BWR ಅಂತ ಬರುತ್ತೆ, ಬಾಯ್ಲಿಂಗ್ ವಾಟರ್ ರೆಸಿಸ್ಟೆಂಟ್. ಆಮೇಲೆ ನೆಕ್ಸ್ಟ್ ಈಗ ಓಪನೇಬಲ್ ಡೋರ್ ಆದ್ರೆ ನಾವು 19 mm ಬ್ಲಾಕ್ ಬೋರ್ಡ್ ಎಲ್ಲ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬಂದ್ರೆ ನಿಮ್ಗೆ 25 mm ಥಿಕ್ನೆಸ್ ಇರೋ ಬ್ಲಾಕ್ ಬೋರ್ಡ್ ಪ್ಯೂರ್ ಪೈನ್ ವುಡ್ ಇರುತ್ತೆ. ಅಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಬೆಂಡ್ ಬರಲ್ಲ, ಬೆಂಡ್ಸ್ ಡೋರ್ಸ್. ಆಮೇಲೆ ಸರ್ ಇವ್ ಹಂಗೆ ನೋಡಿದ್ರೆ ಇದು ಬೆಡ್ ಮಾಡಿದೀವಿ. ಆಮೇಲೆ ಹೈಡ್ರಾಲಿಕ್ ಇರುತ್ತೆ. ಸೊ ನೀವು ಇದನ್ನ ಏನಾದ್ರು ಅಪ್ಲಿಫ್ಟ್ ಮಾಡಿದ್ರೆ ಬೆಡ್ ಸಮೇತ ಮೇಲ್ ಹೋಗುತ್ತೆ. ಒಳಗಡೆ ನಿಮ್ಗೆ ಸ್ಟೋರೇಜ್ ಇರುತ್ತೆ. ಹೌದು ಸರ್. ಆಮೇಲೆ ಇಲ್ಲಿ ನೋಡಿದ್ರೆ ಒಂದು ಆಕ್ಚುಲಿ ಸ್ಟಡಿ ಪ್ಲಸ್ ಟಿವಿ ಯೂನಿಟ್ ತರ ಈ ಚಿಕ್ಕ ಜಾಗದಲ್ಲಿ ನೀವು ಇಲ್ಲಿ ಬಂದು ನಿಮ್ಗೆ ಸ್ಟಡಿ ಪ್ಲಸ್ ಇಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ವಿ, ಬುಕ್ಸ್ ಏನಾದ್ರು ಇಟ್ಕೊಳಕ್ಕೆ. ಪ್ಲಸ್ ಇಲ್ಲಿ ಒಂದು ಚಿಕ್ಕದಾಗಿ ಟಿವಿ ಯೂನಿಟ್, ಪ್ಲಸ್ ಇದು ಸ್ವಲ್ಪ ನಾವು ಡಿಸೈನರ್ ಕೊಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲೂ ನಿಮಗೆ ಮಿರರ್ ಕಾಣ್ತಿಲ್ಲ. ಹೌದು. ಆಕ್ಚುಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತು ಅಂತಂದ್ರೆ ಮಿರರ್ ಹೊರಗಡೆ ಕಾಣಬಾರ್ದು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲೇನು ಸ್ಟೋರೇಜ್ ಕೊಟ್ಟಿದ್ದೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ ಮಿರರ್ ಕೊಟ್ಟಿರೋದು. ಒಳಗಡೆ ಒಂದು ಮಿರರ್ ಇದೆ, ನಾನು ತೋರಿಸ್ತೀನಿ ನಿಮ್ಗೆ. ಇವಾಗೇನು ನೀವು ಟಿವಿ ಯೂನಿಟ್ ಪ್ಲಸ್ ಸ್ಟಡಿ ಟೇಬಲ್ ಏನ್ ನೋಡಿದ್ರಲ್ಲ, ಹಂಗೆ ನೀವು ಇಲ್ಲೇ ಪಕ್ಕ ಬಂದ್ರೆ ನಿಮ್ಗೆ ಒಳಗಡೆ ಒಂದು ಡ್ರೆಸ್ಸರ್ ಅಂತ ಕೊಟ್ಟಿದ್ದೀವಿ. ಡ್ರೆಸ್ಸರ್ ಕಮ್ಮ ನಿಮ್ಗೆ ವಾಶ್ ಬೇಸಿನ್ ಯೂನಿಟ್ ಆಗುತ್ತೆ. ಪ್ಲಸ್ ರೈಟ್ ಟು ಲೆಫ್ಟ್ ಬಂದು ಸ್ಟೋರೇಜ್ ಕೊಟ್ಟಿದ್ದೀವಿ, ಅದು ಪ್ರೊಫೈಲ್ ಡೋರು. ಕೆಳಗಡೆ ಡ್ರಾಯರ್ಸ್ ಪ್ಲಸ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಹಾಗೆ ಈ ಕಡೆ ಕೂಡ ಹಂಗೆ ನೀವು ಇಲ್ಲಿ ನೋಡಿದ್ರೆ ಅವಾಗೇನು ಹೊರಗಡೆ ನೋಡಿದ್ರಲ್ಲ ವಾಲ್ ಪೇಪರ್, ಸೊ ಒಳಗಡೆನೂ ಇದು ವಾಲ್ ಸುಮ್ಮನೆ ಬ್ಲಾಂಕ್ ಖಾಲಿ ಇತ್ತು ಅಂತ ಇಲ್ಲೊಂದು ವಾಲ್ ಪೇಪರ್ ಹಾಕೊಟ್ಟಿದ್ದೀವಿ. ಓಕೆ. ಮನೆಯ ಮಾಲೀಕರಿದ್ದಾರೆ. ಸೊ ಇವ್ರು ಯಾವ ರೀತಿ ಸಂಪರ್ಕಿಸಿದ್ರು, ಸೊ ಯಾವ ರೀತಿ ಇತ್ತು ಅವ್ರ ಮನೆಯ ಇಂಟೀರಿಯರ್ ಡಿಸೈನ್ಸ್ ಅವ್ರಿಗೆ ಇಷ್ಟ ಆಗಿದೆಯಾ ಹೇಗೆ ಅಂತೇಳಿ ಮನೆಯ ಮಾಲೀಕರಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸ್ತಾಗೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಈ ಒಂದು ಇಂಟೀರಿಯರ್ ಡಿಸೈನ್ ನೀವು ಮಾಡಿಸ್ಬೇಕಾದ್ರೆ ಸೊ ಯಾವ ರೀತಿ ಸಂಪರ್ಕಿಸ್ತೀರಿ, ಹೇಗೆ ಸಿಕ್ಕಿದ್ರು ಸರ್ ಇವ್ರು ನಿಮಗೆ? ನಾವು ತುಂಬ ಚೆಕ್ ಮಾಡಿದ್ವಿ ಸರ್, ಯೂಟ್ಯೂಬು ಫೇಸ್ಬುಕ್ಕು ಎಲ್ಲ ಹುಡ್ಕಿದ ಮೇಲೆ ಇವ್ರದ್ದು ನಮಗೆ ತುಂಬ ಕಡೆ ಸಂಪರ್ಕದ ಮೇಲೆ ಇವ್ರದ್ದು ನಮ್ಗೆ ಇಷ್ಟ ಆಯಿತು. ಆಮೇಲೆ ಅವ್ರ ವೆಬ್ಸೈಟಲ್ಲಿ ನಂಬರ್ ಚೆಕ್ ಮಾಡಿ ಅವ್ರ ನಂಬರ್ ಕಾಲ್ ಮಾಡಿ ನಾವು ಹೋಗಿ ನೋಡಿ ಅಲ್ಲಿಂದ ನಾವು ಮೂವ್ ಆಗಿದ್ದೀವಿ. ಸೊ ಸರ್ ಇವಾಗ ಮನೆಯ ಫುಲ್ ಇಂಟೀರಿಯರ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಸದ್ಯ ವಾಸ ಮಾಡ್ತಿದ್ದೀರಿ ಮನೆಯಲ್ಲಿ. ಹೌದು. ಸೊ ಅವ್ರು ಮಾಡಿರುವಂತಹ ಕೆಲಸ ನಿಮಗೆ ಯಾವ ರೀತಿ ತೃಪ್ತಿ ಕೊಟ್ಟಿದೆ ಸರ್? ನಮ್ಗೆ ಎಲ್ಲ ರೀತಿಯ ತೃಪ್ತಿ ಕೊಟ್ಟಿದೆ ಸರ್. ನಾವು ಬೇರೆಯವ್ರಿಗೂ ಹೇಳೋ ಮಟ್ಟಕ್ಕೆ ಮಾಡಿಕೊಟ್ಟಿದ್ದಾರೆ ಅವರು. ನಮಗೆ ಯಾವುದೇ ತೊಂದರೆ ಇಲ್ದಿರ ನಮಗೊಂದು ಸಲ ಬಿಟ್ಟು 10 ಸಲ ನಮಗೆ ಬಂದು ಚೆಕ್ ಮಾಡಿ
ಆಮೇಲೆ ಡಿಸೈನ್ಸ್ ಕೊಟ್ಟ ಮೇಲೆ ನಮಗೆ ಇಷ್ಟ ಇಲ್ಲ ಅಂದರೆ ಮತ್ತೆ ಚೇಂಜ್ ಮಾಡಿ ನಾವು ಎಷ್ಟು ಸಲ ಕೇಳಿದ್ರು ಚೇಂಜ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ನಮಗೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಬಂದಿರೋ ನೆಂಟರೆಲ್ಲ ತುಂಬ ಚೆನ್ನಾಗಿದೆ, ಯಾರು ಮಾಡಿದ್ರು ಯಾರು ಮಾಡಿಕೊಟ್ರು ಅಂತ ನಮಗೆ ಕೇಳಿದ್ರು, ನಾವು ಅವ್ರ ನಂಬರ್ನ ರೆಫರ್ ಮಾಡಿದ್ದೀವಿ. ಸರ್ ಹಾಗೇನೆ ಆರಂಭದಲ್ಲಿ ಕೊಟೇಶನ್ ಕೊಡಬೇಕಾದ್ರೆ ಕೆಲವರು ನಾವು ನೋಡಿದ್ದೀವಿ, ಕೊಟೇಶನಲ್ಲಿ ಐಟಮ್ಸು ಬೇರೆ ಥರ ಸ್ಟಾರ್ಟಿಂಗಲ್ಲಿ ಬೇರೆ ಥರ ಇರ್ತಾರೆ, ಇನ್ನು ಬಿಲ್ಡಿಂಗ್ ಹತ್ರ ಐಟಮ್ ಬರಬೇಕಾದ್ರೆ ಅಲ್ಲೇ ಬೇರೆ ಥರ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇವ್ರು ಏನು ಹೇಳಿದ್ರು ಅದೇ ಕ್ವಾಲಿಟಿ ಕೊಟ್ರಾ ಹೇಗೆ ಅಂತ ಸರ್? ಸರ್ ಅವ್ರು ಏನು ಹೇಳಿದಾರೋ ಅದೇ ಕ್ವಾಲಿಟಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಮೆಟೀರಿಯಲ್ಲು ಫ್ಯಾಕ್ಟ್ರಿಗೆ ಹೋದಾಗ ನಮ್ಮನ್ನು ಕರೆದ್ರು, ನಾವು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಚೆಕ್ ಮಾಡಿದ್ವಿ. ಫ್ಯಾಕ್ಟ್ರಿಯಲ್ಲಿ ಏನು ಮೆಟೀರಿಯಲ್ ಇತ್ತೋ ಅದೇ ಮೆಟೀರಿಯಲ್ನ ಇಲ್ಲಿಗೆ ತಂದು ಅಲ್ಲೇ ರೆಡಿ ಮಾಡಿ ತಗೊಂಬಂದು ಇಲ್ಲಿ ಮಾಡಿಕೊಟ್ರು. ನಮಗೆ ಯಾವುದೇ ತರ ಸಂಶಯ ಇಲ್ಲ ಅದರಲ್ಲಿ. ಅಲ್ಲಿ ಏನು ತೋರಿಸಿದಾರೋ ಅದೇ ಮೆಟೀರಿಯಲ್ನ ಇಲ್ಲಿ ಹಾಕಿ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಬಡ್ಜೆಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ಹಿಂಗೆ ಬಡ್ಜೆಟ್ ಫ್ರೆಂಡ್ಲಿ ಇರುತ್ತಾ ಇವ್ರ ಹತ್ರ ಹೇಗೆ ಅಂತ ಬೇರೆಯವ್ರು ಕಂಪೇರ್ ಮಾಡಿದ್ರೆ ನೀವು ಸಾಕಷ್ಟು ಆರಂಭದಲ್ಲಿ ನೋಡಿರ್ತೀರಿ. ಸೊ ಬಡ್ಜೆಟ್ ಬಗ್ಗೆ ಮಾತಾಡಿದ್ರೆ ಯಾವ ರೀತಿ ಇತ್ತು ಸರ್? ಬಡ್ಜೆಟ್ ಬಗ್ಗೆ ಮಾತಾಡೋದಾದ್ರೆ ನಾವು ತುಂಬಾ ಕಡೆ ವಿಚಾರ ಮಾಡಿದ್ದೀವಿ. ಎಲ್ಲದಕ್ಕಿಂತ ನಮ್ಗೆ ಇವ್ರದೇ ಬೆಸ್ಟ್ ಅನಿಸ್ತು. ಇರೋದ್ರಲ್ಲಿ ಇವ್ರದ್ದು ನಂಬರ್ 1 ನಮ್ಗೆ ಅನಿಸಿದ ಮೇಲೆ ನಾವು ಇವ್ರ ಹತ್ರ ಅಪ್ರೋಚ್ ಆಗಿದ್ದೀವಿ ಸರ್. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಎಷ್ಟೋ ಜನ ಇಂಟೀರಿಯರ್ ಡಿಸೈನ್ಸ್ ಮಾಡ್ಕೋಬೇಕು ಅಂತೇಳಿ ತುಂಬಾ ಜನ ಆಸಕ್ತರು ಇರ್ತಾರೆ ಸರ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ದಯವಿಟ್ಟು ನೀವೆಲ್ಲೆಲ್ಲ ಹೋಗಿ ಮೋಸ ಹೋಗಕ್ಕೆ ಹೋಗಬೇಡಿ, ಇವ್ರ ಕಡೆ ಮಾಡಿಸ್ಕೊಳ್ಳಿ. ನಮಗಂತೂ ತುಂಬ ತೃಪ್ತಿ ತಂದಿದೆ. ದಯವಿಟ್ಟು ಇವ್ರ ಕಡೆಯಿಂದ ಮಾಡಿಸ್ಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ, ಬಜೆಟ್ ಫ್ರೆಂಡ್ಲಿ ಇದೆ, ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇದು ಫಸ್ಟ್ ಫ್ಲೋರ್ ಆಗಿದೆ. ಸೊ ಸೆಕೆಂಡ್ ಫ್ಲೋರಲ್ಲೂ ಕೂಡ ಇವರು ಕೆಲಸ ಹೇಗಿದೆ ಯಾವ ರೀತಿ ಇದೆ ಅಂತೇಳಿ ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಬನ್ನಿ ಸರ್, ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಎಸ್ ಸರ್, ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ನೋಡ್ತಿರ್ಬೋದು, ಎದುರುಗಡೆನೆ ಅದ್ಭುತವಾದ ಲೈಟಿಂಗ್ಸ್ ಕಾಣ್ತಿದೆ. ಸೊ ಫುಲ್ ಎಲ್ಲ ಕಡೆ ನೋಡಿದ್ರು ನಿಮ್ದೇ ಇಂಟೀರಿಯರ್ ಡಿಸೈನ್ ಕಾಣಿಸ್ತಿದೆ. ಸೊ ಇವಾಗ ಇಲ್ಲಿ ಏನು ವರ್ಕ್ ಮಾಡಿದಿರಿ, ಯಾವ್ದನ್ನ ತೋರಿಸ್ತಿದ್ದೀರಿ ಸರ್? ಸರ್ ಆಲ್ಮೋಸ್ಟ್ ಇವಾಗ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಇದೊಂದು ಹ್ಯಾಂಗಿಂಗ್ ಲೈಟ್, ಅದ ಜೂಮರ್ ಅನ್ಕೋಬಹುದು. ಸೊ ಇಲ್ಲಿ ಇದು ಡೂಪ್ಲೆಕ್ಸ್ ಇರೋದಲ್ಲ, ಸೊ ಡೂಪ್ಲೆಕ್ಸ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸಜೆಸ್ಟ್ ಮಾಡಿ ಈ ಲೈಟ್ಸ್ ಎಲ್ಲ ಹಾಕ್ಸ್ಕೋಬೇಕು. ಓಕೆ ಸರ್, ಜೊತೆಗೆ ಈಗ ಇಂಟೀರಿಯರ್ ಬಗ್ಗೆ ಮಾತಾಡಿದ್ರೆ, ಸೊ ಇಂಟೀರಿಯರ್ ಅಂದ್ರೆ ಎಲ್ಲ ಕಡೆನೂ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಇಂಟೀರಿಯರ್ ಡಿಸೈನ್ ಮಾಡೋರು ಇದ್ದಾರೆ. ಸೊ ಈಗ ಸಾಮಾನ್ಯವಾಗಿ ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರು ಇರ್ತಾರೆ. ಸರ್ ನಿಮ್ಮ ಹತ್ರನೇ ಯಾಕೆ ನಾನು ಇಂಟೀರಿಯರ್ ಡಿಸೈನ್ ವರ್ಕ್ ಮಾಡಿಸ್ಕೊಬೇಕು, ಬಡ್ಜೆಟ್ ಫ್ರೆಂಡ್ಲಿ ಇದೆಯಾ ಅಂತ ಈ ತರದ್ದು ಕೆಲವೊಂದು ಕ್ವಶನ್ಸ್ ಇರುತ್ತೆ. ಹೌದು ಸರ್. ಸೊ ಮೈನ್ ಆಗಿ ವೀಕ್ಷಕರು ನಿಮ್ಮ ಹತ್ರ ಯಾಕೆ ಮಾಡಿಸ್ಕೊಬೇಕು ಅಂತ? ಸರ್ ಈಗ ನೋಡಿ ಸರ್, ಒಂದು ಇಂಟೀರಿಯರ್ ಅಂತ ಬಂದ ಮೇಲೆ ಈ ಮನೆಗೆ ಏನ್ ಸೂಟ್ ಆಗುತ್ತೆ. ಈಗ ಬೇರೆ ಏನೋ ಒಂದು ಇಂಟೀರಿಯರ್ ನೋಡ್ತಾರೆ, ಅದು ನಮ್ಮ ಮನೆಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಕ್ ಆಗಲ್ಲ, ಅದು ಅವ್ರ ಮನೆಗೆ ಅವ್ರಿಗೆ ಕರೆಕ್ಟ್ ಆಗಿರುತ್ತೆ. ಸೊ ಅದೇ ಬಂದು ನಿಮ್ ಮನೆಗೆ ಮಾಡ್ತೀನಿ ಅಂತಂದ್ರೆ ಸರ್ ಆಕ್ಚುಲಿ ಚೆನ್ನಾಗಿ ಬರಲ್ಲ. ನಿಮ್ ಮನೆಗೆ ಅಂತಾನೆ ನಮ್ಮ ಕಂಪ್ನಿಲಿ ಸಪ್ರೇಟ್ ಆಗಿ ನಿಮ್ಮ ಮನೆಗೆ ಅಂತಾನೆ ಸಪ್ರೇಟ್ ಒಂದು ಡಿಸೈನ್ ಮಾಡ್ಕೊಡ್ತೀವಿ. ಪ್ಲಸ್ ಡಿಸೈನ್ ಮಾಡುವಾಗ ನಿಮ್ಗೆ ಏನಾದ್ರು ಚೇಂಜಸ್ ಇತ್ತು ಅಥವಾ ನಿಮ್ಗೆ ಏನಾದ್ರು ಥಾಟ್ ಬಂತು, ಅದನ್ನ ಹೇಳಿದ್ರೆ ಆಸ್ ಪರ್ ಯುವರ್ ಡಿಸೈನ್ಸು, ಯುವರ್ ಐಡಿಯಾಸು ಮತ್ತೆ ನಾನು ಚೇಂಜ್ ಮಾಡಿ ಪ್ಲಸ್ ನಮ್ಮ ಐಡಿಯಾಸನ್ನೆಲ್ಲ ಕಂಬೈನ್ ಮಾಡಿ ಮತ್ತೆ ನಾವು ಅದನ್ನ ಡಿಸೈನ್ ರಿವೈಸ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ. ಒಂದು ಸೆಕೆಂಡ್ ಥಿಂಗು, ನಮ್ಮ ಕಡೆಯಿಂದ ನಾವೇನು ಪ್ರೊವೈಡ್ ಮಾಡ್ತೀವಿ ಅಂತಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಪ್ಲಸ್ ಇವಾಗ ನೀವು ಆಲ್ಮೋಸ್ಟ್ ನೀವು ಒಂದು 5 ರಿಂದ 6 ಕೊಟೇಶನ್ ತೊಗೊಂಡು ಕಂಪೇರ್ ಮಾಡಿದ ತಕ್ಷಣ, ಇವಾಗ ಇನ್ ಕೇಸು ನೀವು ಕಂಪೇರ್ ಮಾಡಂಗಿದ್ರೆ ಸರ್, ಬರೀ ದುಡ್ಡನ್ನಷ್ಟೇ ಕಂಪೇರ್ ಮಾಡಿದ್ರೆ ವರ್ತ್ ಆಗಲ್ಲ. ನೀವೇನು ಕೊಡ್ತಾ ಇದ್ದೀರೋ ಆ ದುಡ್ಡಿಗೆ ನಾವೇನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಏನು ಕ್ವಾಲಿಟಿ, ಅದು ಜೆನ್ಯೂನ್ ಆಗಿ ಇದೆಯೋ ಇಲ್ವೋ, ಪ್ಲಸ್ ಏನು ವಾರಂಟಿ ಕೊಡ್ತಾ ಇದ್ದೀವಿ. ಈಗ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಮುಗಿದೋಗುತ್ತೆ, ಕೆಲಸ ಮುಗಿದ್ಮೇಲೂ ನಾವು ಯಾವ ಥರ ಸರ್ವಿಸ್ ಕೊಡ್ತೀವಿ ನಿಮಗೆ, ಆಫ್ಟರ್ ಸೇಲ್ ನಾವು ಏನು ಸರ್ವಿಸ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾವು ಒಂದು ಹೇಳೋದೊಂದು ಮಟೀರಿಯಲ್ಲು, ನೆಕ್ಸ್ಟು ಹಾಕೋದೊಂದು ಮಟೀರಿಯಲ್ ಇರಲ್ಲ. ಮುಂಚೆನೆ ನಾವು ಕಸ್ಟಮರಿಗೆ ತೋರಿಸಿ ಇದೇ ಬ್ರ್ಯಾಂಡ್ ನಿಮ್ಮ ಮನೆಗೆ ಬರುತ್ತೆ, ಆಮೇಲೆ 24 ಗಂಟೆನೂ ಕಸ್ಟಮರ್ ಬಂದು ಚೆಕ್ ಮಾಡ್ಕೋಬಹುದು ಐಟಮ್. ಇನ್ ಕೇಸ್ ಹೌದು ಸರ್, ಇನ್ ಕೇಸ್ ಏನಾದರೂ ಸ್ವಲ್ಪನೂ ಯಾವ್ದಾದ್ರು ಬ್ರ್ಯಾಂಡ್ ಚೇಂಜ್ ಆಗಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಅಷ್ಟು ಟ್ರಾನ್ಸ್ಪರೆನ್ಸಿ ನಮ್ಮ ಕಂಪ್ನಿಲಿ ಇದೆ. ಮೇನ್ ಸರ್ ಇನ್ನೊಂದು ನಂಬಿಕೆ ಮುಖ್ಯ ಆಗುತ್ತೆ, ಪ್ಲಸ್ ಟ್ರಾನ್ಸ್ಪರೆನ್ಸಿ. ನಾವು ಕಸ್ಟಮರ್ ಹತ್ರ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡ್ಕೋತೀವೋ, ಎಷ್ಟು ನಂಬಿಕೆ ತೋರಿಸ್ತೀವೋ ಅಷ್ಟು ಚೆನ್ನಾಗಿ ಡಿಸೈನ್ ಬರುತ್ತೆ. ಸೊ ಇಷ್ಟೆಲ್ಲ ರೀಸನ್ಗೆ ನಮ್ಮ ಹತ್ರ ನೀವು ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಬೇಕು ಅಂತ ಹೌದು ಸಜೆಸ್ಟ್ ಮಾಡ್ತೀರಿ. ಹೌದು ಸರ್. ಎಸ್. ಇನ್ನೊಂದು, ಈ ವಿಡಿಯೋ ನೋಡೋದ್ರಿಂದ ಇಂಟೀರಿಯರ್ ಬಗ್ಗೆ ಕೆಲವೊಂದಿಷ್ಟು ಡೌಟ್ಸ್ ಇರುತ್ತೆ, ಕೆಲವೊಂದಿಷ್ಟು ತುಂಬಾ ಗೊಂದಲ ಇದ್ದೇ ಇರುತ್ತೆ. ಇಂಟೀರಿಯರ್ ಯಾರ ಕಡೆ ಮಾಡಿಸ್ಬೇಕು, ಏನ್ ಮಟೀರಿಯಲ್ ಯೂಸ್ ಮಾಡಬೇಕು. ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ, BWP ಮತ್ತೆ BWR ಮತ್ತೆ HDHMR ಅಂತ ಬರುತ್ತೆ ಅಂತ ಹೇಳಿದೆ. ಸೊ ಅದನ್ನ ಎಲ್ಲಿಗೆ ಯೂಸ್ ಮಾಡಬೇಕು, ಏನು ಎತ್ತ, ಯಾವ ಬ್ರ್ಯಾಂಡು,
ಅದೆಲ್ಲ ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಎಸ್. ಸೊ ಅದಕ್ಕೆ ಎಲ್ಲರೂ ಸ್ವಲ್ಪ ನೋಡಿ ಶೇರ್ ಮಾಡಿ. ಇದು ತುಂಬಾ ಇನ್ಫಾರ್ಮೇಟಿವ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದೀವಿ. ಯೂನಿಕ್ ಡಿಸೈನ್ ಸ್ಟುಡಿಯೋ ಈ ಒಂದು ಸಂಸ್ಥೆಯಲ್ಲಿ ಯಾತಕ್ಕೋಸ್ಕರ ಇಂಟೀರಿಯರ್ ಡಿಸೈನ್ ಮಾಡಿಸ್ಕೊಬೇಕಂತ ಮಾಲೀಕರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಹಾಗಾಗಿ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಸರ್ ತಡ ಮಾಡ್ದೇನೆ ಇಲ್ಲಿ ಕೂಡ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವು ಇದೀವಿ. ಸರ್ ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಬನ್ನಿ ಇವಾಗ ಅದನ್ನ ತೋರಿಸ್ತೀನಿ. ಎಸ್ ಸರ್. ಸೊ ಸರ್ ಬನ್ನಿ, ಇವಾಗ ಇದು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ಇವಾಗ ನೀವೇನ್ ಕೆಳಗಡೆ ನೋಡಿದ್ರಲ್ಲ ಅದು ಬಂದು ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ಅಲ್ಲಿ ಬಂದು ಸ್ವಲ್ಪ ಗ್ರೀನ್ ಥೀಮ್ ಇತ್ತು. ಹೌದು. ವಾರ್ಡ್ರೋಬ್ ಸೈಜ್ ಎಲ್ಲ ಸೇಮ್ ಇರುತ್ತೆ, ಬಟ್ ಡಿಸೈನ್ ಅಂತ ಬಂದ್ರೆ ತುಂಬಾ ಚೇಂಜಸ್ ಇದೆ. ತುಂಬಾ ಚೇಂಜಸ್ ಇದೆ. ಹೌದು ಸರ್. ಎಸ್ ಸರ್. ಅಲ್ಲಿ ಬೇರೆ ಥೀಮ್ ಇದೆ, ಇಲ್ಲೊಂದು ಬೇರೆ ಥೀಮ್ ಇದೆ. ಆಮೇಲೆ ಡಿಸೈನ್ ಚೇಂಜ್ ಆಗುತ್ತೆ. ಡಿಸೈನ್ ಚೇಂಜ್ ಆಗುತ್ತೆ. ಹೌದು ಸರ್. ಇದು ಸೇಮ್ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಪ್ಲಸ್ ಅಲ್ಲಿ ಏನ್ ಕೆಳಗಡೆ ನೀವು ಕಾಟ್ ನೋಡಿದ್ರಲ್ಲ ಅದು ಬಂದು ಸ್ವಲ್ಪ ಸ್ಲೋಪ್ ಇದೆ, ಇದು ಸ್ಕ್ವೇರ್ ಆಗಿದೆ. ಸ್ಕ್ವೇರ್ ಆಗಿದೆ. ಹೌದು ಸರ್. ಇದು ಕೂಡ ನಿಮ್ಗೆ ಹೈಡ್ರಾಲಿಕ್ ಕಾಟೇ ಇರೋದು. ಪ್ಲಸ್ ಇವಾಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಕೆಳಗಡೆ ಏನ್ ನೋಡಿದ್ರು ಸೇಮ್ ಡಿಸೈನ್, ಬಟ್ ಕಲರ್ ಕಾಂಬಿನೇಷನ್ ಬೇರೆ ಆಗಿರುತ್ತೆ. ಹೌದು ಸರ್. ಇದು ಸೇಮ್ ನಿಮ್ಗೆ ಇನ್ಸೈಡ್ ಮಿರರ್ ಇರುತ್ತೆ. ಪ್ಲಸ್ ಇಲ್ಲೇನು ಕೆಳಗಡೆ ನೋಡಿದ್ರಲ್ಲ ಟಿವಿ ಪ್ಲಸ್ ಸ್ಟಡಿ ಟೇಬಲ್ ಸೇಮ್ ಟು ಸೇಮ್ ಇರುತ್ತೆ. ಪ್ಲಸ್ ನೀವು ಇಲ್ಲೇ ಒಳಗಡೆ ಬಂದ್ರೆ ವಾಶ್ ಬೇಸಿನ್ ಯೂನಿಟ್ ಇದೆ, ಪ್ಲಸ್ ಸ್ಟೋರೇಜ್ ಸಿಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡೋದಂಗೆ ವಾಲ್ ಪೇಪರ್ ಬೇರೆ ಇದೆ. ಸೊ ಇಲ್ಲಿ ನೋಡೋದಂಗೆ ಇದು ವಾಲ್ ಪೇಪರ್ ಬೇರೆ ಬರುತ್ತೆ. ಸರ್ ಇವಾಗ ನೀವು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ, ಹಂಗೆ ಇಲ್ಲಿ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಇದೆ. ಸೊ ಗೆಸ್ಟ್ ಬೆಡ್ರೂಮ್ ಹೋಗೋಕಿನ ಮುಂಚೆ ಇಲ್ಲೊಂದು ಫ್ಯಾಮಿಲಿ ಏರಿಯಾದಲ್ಲಿ ಜಸ್ಟ್ ಇಲ್ಲೊಂದು ನಾವು ಫೋಲ್ಡಿಂಗ್ ಟೇಬಲ್ ಅಂತ ಮಾಡಿದೀವಿ. ಫೋಲ್ಡಿಂಗ್ ಟೇಬಲ್. ಹೌದು ಸರ್. ಏನಕ್ಕೆ ಸರ್ ಉಪಯೋಗ ಆಗುತ್ತೆ ಇದು? ಸರ್ ಆಕ್ಚುಲಿ ನೋಡಿ, ಇದನ್ನ ನೀವು ಐರನ್ ಟೇಬಲ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನೀವು ಸ್ಟಡಿ ಟೇಬಲ್ ಆದ್ರೂ ಯೂಸ್ ಮಾಡ್ಕೋಬಹುದು. ಕೆಲಸ ಆದ ತಕ್ಷಣ ಮತ್ತೆ ನೀವು ಬಟನ್ ಇರುತ್ತೆ, ಪುಷ್ ಮಾಡಿದ್ರೆ ಮತ್ತೆ ಡೌನ್ ಹೋಗುತ್ತೆ. ಸೊ ಬನ್ನಿ ಸರ್ ಇವಾಗ ಗೆಸ್ಟ್ ಬೆಡ್ರೂಮ್ ಹೋಗೋಣ. ಸೊ ಇದು ಗೆಸ್ಟ್ ಬೆಡ್ರೂಮ್. ಹೌದು ಸರ್. ಓಕೆ. ಸೊ ಇವಾಗ ಇಲ್ಲೇನ್ ನೋಡ್ತಾ ಇದೀರಲ್ಲ ಇದು ಬಂದು ಗೆಸ್ಟ್ ಬೆಡ್ರೂಮ್, ಪ್ಲಸ್ ಇದು ಹೈಡ್ರಾಲಿಕ್ ಕಾಟ್ ಇದೆ. ಆಮೇಲೆ ನೆಕ್ಸ್ಟ್ ಇವಾಗ ಇಲ್ಲೊಂದು ಡಿಸೈನ್ ಚೇಂಜ್ ಆಗಿದೆ. ಹೌದು. ಇಲ್ಲಿ ಪೂರ್ತಿ ವೈಟ್ ಪ್ಲಸ್ ಬ್ಲೂ ಕಾಂಬಿನೇಷನ್ ಮಾಡಿದೀವಿ. ಹೌದು. ವಿತ್ ನಿಮ್ಗೆ ಇದು ಗೋಲ್ಡನ್ ಟೀ ಪಟ್ಟಿ ಹಾಕಿರೋದು. ಓಕೆ. ಆಮೇಲೆ ಸರ್ ಇನ್ನೊಂದು ಗೋಲ್ಡನ್ ಟೀ ಪಟ್ಟಿಯಲ್ಲೂ ನಾನು ಹೇಳ್ದಂಗೆ ಜೆನ್ಯೂನ್ ಆಗಿ ಇದು SS ಅಲ್ಲೇ ಇರೋದು. ಈಗ ಆಲ್ಮೋಸ್ಟ್ ಸರ್ ಯೂಸ್ ಮಾಡೋದು ಏನ್ ಮಾಡ್ತಾರೆ, ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಹೌದು. ಬಟ್ ಇದು SS ಅಲ್ಲಿ PVD ಕೋಟೆಡ್ ಆಗಿರೋದು. PVD ಕೋಟೆಡ್ ಆದ್ರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರುತ್ತೆ, ಪ್ಲಸ್ SS ಇರುತ್ತೆ. ಆಮೇಲೆ ನೀವು ಅಲ್ಯೂಮಿನಿಯಂ ಹಾಕಿದ್ರೆ ಮೇಲ್ಗಡೆ ಇರೋ ಇದೇನ್ ಕೋಟಿಂಗ್ ಇರುತ್ತಲ್ಲ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇದ್ರ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಸರ್, ಇದು ಯಾವ ರೀತಿ ಕ್ವಾಲಿಟಿ ಯೂಸ್ ಮಾಡಿದಿರಿ ಇದಕ್ಕೂ? ಸರ್ ಇದು ಒಂದು ಲ್ಯಾಮಿನೇಷನ್ಸ್ ಲ್ಯಾಮಿನೇಟು. ಸೊ ಇದರಲ್ಲಿ ವೈಟು ಪ್ಲಸ್ ಬ್ಲೂ ಪ್ಲಸ್ ನೀವು ಹಂಗೆ ನೋಡ್ಬೋದು, ಆಕ್ಚುಲಿ ಇದೆಲ್ಲ ಸ್ಪಾರ್ಕಲ್ ಇರೋದು. ಆಮೇಲೆ ಇದು ಕೂಡ ನಿಮ್ಗೆ ಇದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಇರೋದು. 2 ಡೋರ್ ಸ್ಲೈಡಿಂಗ್. ಹೌದು ಸರ್. ಓಕೆ ಸರ್, ಇವಾಗ ನಾವು ಹೊಸ ಮನೆ ಬಂದು ನೋಡಿದ್ವಿ. ಸೊ ಹೊಸ ಮನೆ ಅಂದ್ರೆ ಪ್ಲೇನ್ ಆಗಿರುತ್ತೆ, ಆ ಒಂದು ಮನೆನ ಮತ್ತೆ ಇನ್ನಷ್ಟು ಸುಂದರಗೊಳಿಸೋರು ನೀವು ಇಂಟೀರಿಯರ್ ಡಿಸೈನ್ ಇಂದ. ಸೊ ಹಾಗಾಗಿ ಮತ್ತೆ ಈ ನಿಮ್ಮ ಒಂದು ಸರ್ವಿಸ್ ಬಗ್ಗೆ ಹೇಳೋದಾದ್ರೆ, ಈ ನಿಮ್ಮ ಎಷ್ಟು ವರ್ಷ ಸರ್ವಿಸ್ ಇದೆ ಸರ್ ನಿಮ್ದು? ಸರ್ ಆಲ್ಮೋಸ್ಟ್ ನಾವೊಂದು 9 ರಿಂದ 10 ವರ್ಷ ಇದೇ ಸರ್ವಿಸ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಬೆಂಗಳೂರು ಮತ್ತೆ ಬೆಂಗಳೂರು ಸರೌಂಡಿಂಗ್ಸ್ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಾನೆ ಇದೀವಿ. ಸೊ ಇನ್ನೊಂದು ಏನು ಅಂತಂದ್ರೆ ಸರ್, ಅಫೋರ್ಡೆಬಲ್ ಪ್ರೈಸ್ ಇರುತ್ತೆ. ಪ್ಲಸ್ ನಿಮ್ಗೆ ಜೆನ್ಯೂನ್ ಆಗಿ ಯಾವ್ದು ಮಟೀರಿಯಲ್ ಬರುತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ. ನಿಮ್ಮ ಮನೆಗೆ ಏನ್ ಮಟೀರಿಯಲ್ ಬರುತ್ತೆ ಅಂತ ಮುಂಚೆನೆ ಗೊತ್ತಾಗಿರುತ್ತೆ. ಸೊ ಹಾಗೇನೆ ಸರ್, ಜೊತೆಗೆ ಇವಾಗ ಈ ಒಂದು ಫೀಲ್ಡ್ ಅಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸೈಟ್ ವಿಸಿಟ್ಗಳು ಇರುತ್ತೆ. ಸೈಟ್ ವಿಸಿಟ್ ಹೋಗ್ಬೇಕಾದ್ರೆ ಕೆಲವೊಬ್ರು ಚಾರ್ಜಸ್ ಮಾಡ್ತಾರೆ, ಕೆಲವೊಬ್ರು ಚಾರ್ಜಸ್ ಮಾಡಲ್ಲ. ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಇರುತ್ತೆ ಸೈಟ್ ವಿಸಿಟ್ಗೆಲ್ಲ ಸರ್? ಸರ್ ಆಕ್ಚುಲಿ ನಮ್ಮ ಕಂಪ್ನಿಯಲ್ಲಿ ನಿಮ್ಮ ಸೈಟ್ ವಿಸಿಟ್ಗಂತೂ ₹1 ಚಾರ್ಜ್ ಇರಲ್ಲ. ಪ್ಲಸ್ 3D ಮಾಡಕ್ಕೂ ನಾವು ಚಾರ್ಜ್ ಮಾಡಲ್ಲ. 3Dಗೂ ಚಾರ್ಜಸ್ ಇರಲ್ಲ? ಹೌದು ಸರ್. ಆಕ್ಚುಲಿ 3D ಮಾಡಕ್ಕೆ ಬೇರೆಯವ್ರು ಚಾರ್ಜ್ ಮಾಡ್ಬೋದು, ಬಟ್ ನಾವು ಚಾರ್ಜ್ ಮಾಡಲ್ಲ. ಒಂದು ಪ್ಲಸ್ ಇನ್ನೊಂದು ಏನು ಅಂತಂದ್ರೆ, ಅವರು 100 ಸಲ ಕೇಳಿದ್ರು ನಾವು ಚೇಂಜ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋವರೆಗೂ ನಾವು ಚೇಂಜ್ ಮಾಡಿ ಅವ್ರಿಗೆಲ್ಲ ಓಕೆ ಆದ್ಮೇಲೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಹೋಗ್ತೀವಿ. ಅಲ್ಲಿವರೆಗೂ ಅವ್ರ ಅಪ್ರೂವಲ್ ಸಿಗದೆ ಡಿಸೈನ್ ಫೈನಲ್ ಆಗದೆ ನಾವು ಎಕ್ಸಿಕ್ಯೂಷನ್ ಮಾಡಲ್ಲ ಸರ್. ಸರ್ ಜೊತೆಗೆ ಇವಾಗ ಹೊಸ ಮನೆಗೆ ಸಾಮಾನ್ಯವಾಗಿ ಇಂಟೀರಿಯರ್ ಎಲ್ಲರೂ ಮಾಡಿಸ್ತಾರೆ. ಸೊ ಕೆಲವರು
ಮನೆ ಕಳಿಸಿ 1 ವರ್ಷ ಆಗಿರುತ್ತೆ, ಈ ತರ ಆಗಿರುತ್ತೆ ಸರ್, ಯಾಕೆ ಸರ್ ಹಳೆ ಮನೆಗೆ ಇಂಟೀರಿಯರ್ ಮಾಡಲ್ವಾ ಅಂತ ಕೇಳೋರು ಇರ್ತಾರೆ. ಸೊ ಅಂತದಕ್ಕೆ ಏನಾದ್ರು ನೀವು ಆ ಥರ ಏನಿಲ್ಲ, ಹೊಸ ಮನೆ ಇದ್ರೆ ಹೊಸ ಮನೆಗೆ ತಕ್ಕಂಗೆ ಯಾವ ತರ ಇವಾಗ ಟ್ರೆಂಡಲ್ಲಿ ಏನ್ ಡಿಸೈನ್ ಇದೆ ಅದನ್ನ ಮಾಡ್ಕೊಡ್ತೀವಿ. ಇಲ್ಲ ಹಳೆ ಮನೆ ಇದೆ, ಹಳೆ ಮನೆನೆ ಅವ್ರಿಗೆ ಹೊಸದಾಗಿ ಯಾವ ತರ ಡಿಸೈನ್ ಆಗ್ತಾ ಇದೆ, ಟ್ರೆಂಡಲ್ಲಿ ಏನಿದೆ ಆ ತರ ಮತ್ತೆ ರಿನೋವೇಷನ್ ಮಾಡಿ ಹೊಸ ಮನೆ ತರ ಮತ್ತೆ ಮಾಡ್ಕೊಡಕ್ಕೂ ಡಿಸೈನ್ ಮಾಡ್ಕೊಡ್ಬೋದು ಸರ್. ಮಾಡ್ಕೊಡ್ತೀರಿ? ಹೌದು ಸರ್. ಸೊ ಏನು ಹಳೆ ಮನೆ ಇರುತ್ತೋ ಆ ಮನೆನ ಮತ್ತೆ ನೀವು ಹೊಸ ಮನೆ ತರ ಫೀಲ್ ಸರ್ ಅದು ಹಳೆ ಮನೆ ವಾಪಸ್ ಅವ್ರೆಲ್ಲ ನಮ್ದು ಇಂಟೀರಿಯರ್ ಆದ್ಮೇಲೆ ಬಂದ್ ನೋಡಿದ್ರೆ ಇದು ನನ್ ಮನೆನ ಆತರ ಅವ್ರಿಗೆ ಫೀಲ್ ಆಗ್ಬೇಕು, ಆ ತರ ಮಾಡ್ಕೊಡ್ತೀವಿ. ಹೌದು ಸರ್. ಸ್ಕ್ರೀನ್ ಮೇಲೆ ಏನ್ ನಂಬರ್ ಬರ್ತಾ ಇದೆ ಅದಕ್ಕೆ ಒಂದ್ಸಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸು ನಾವು ಫೋನಲ್ಲೂ ಹೇಳ್ತೀವಿ, ಪ್ಲಸ್ ನೀವು ಸೈಟ್ ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿದಾಗೂ ನಿಮಗೆ ಮನೆ ಯಾವ ತರ ಡಿಸೈನ್ ಬರುತ್ತೆ ಆಲ್ಮೋಸ್ಟ್ ನಿಮ್ಗೆಲ್ಲ ತೋರಿಸಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು, ಪ್ಲಸ್ ಇನ್ನೊಂದು ನಮ್ದು ಆಫೀಸ್ ಬಂದು ಕೆಂಗೇರಿ ಸ್ಯಾಟಲೈಟ್ ಟೌನ್ ವಿಶ್ವೇಶ್ವರ ಲೇಔಟ್ 2nd ಬ್ಲಾಕ್ ಅಲ್ಲಿ ಇದೆ. ಸರ್ ಮನೆಯ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ತುಂಬಾ ಹ್ಯಾಪಿ ಆಗಿದ್ದೀರಿ ಅನ್ಕೊಳ್ತೀನಿ. ಸೊ ಹೇಗಿತ್ತು ಸರ್ ಅವ್ರ ಯಾವ ರೀತಿ ಇತ್ತು ಅವ್ರ ಕೆಲಸ, ಹೇಗೆ ಮಾಡಿಕೊಟ್ರು ಅಂತ? ಕೆಲಸ ಎಲ್ಲ ಹೇಳಿದ ಟೈಮ್ಗೆ ಹೇಳಿದ ಬಜೆಟ್ಗೆ ತುಂಬ ಸ್ಯಾಟಿಸ್ಫೈ ಆಗಿದೆ ಸರ್ ನಮಗೆ. ಇಂಟೀರಿಯರ್ ಡಿಸೈನ್ ಆಗಲಿ, ಕಲರ್ ಮ್ಯಾಚಿಂಗ್ ಆಗಲಿ, ಪ್ರತಿಯೊಂದು ಅಷ್ಟೇ ನಮಗೆ ಪ್ರತಿಯೊಂದು ಆನ್ ಪಾಯಿಂಟಲ್ಲಿ ಆನ್ ಬಡ್ಜೆಟಲ್ಲಿ ಅದನ್ನ ಡಿಲೇ ಮಾಡದೆ ಒಳ್ಳೆ ಕರೆಕ್ಟ್ ಟೈಮ್ಗೆ ಮಾಡಿಕೊಟ್ಟಿದ್ದಾರೆ ಸರ್. ಸಾಕಷ್ಟು ಜನಗಳು ನೋಡಿರ್ತೀರ ಅಂದರೆ ಈ ಒಂದು ಫೀಲ್ಡ್ ಅಂದರೆ ನೀವು ಬಿಫೋರ್ ಏನಾದ್ರು ಬೇರೆಯವ್ರನ್ನ ಇದು ಮಾಡ್ಕೊಂಡಿದ್ರೆ ಹೇಗೆ ಅಂತ? ಇಲ್ಲ ಸರ್, ಇಲ್ಲ. ನಮ್ಮ ಮಾವ ಹೇಳ್ದಂಗೆ ಪ್ರತಿಯೊಂದು ಅಷ್ಟೇ ನಾವು ಆನ್ಲೈನಲ್ಲಿ ಹುಡುಕಿ ತುಂಬ ಹತ್ರ ನೋಡಿ ತುಂಬ ಮನೆ ಓಡಾಡಿ ನಮಗೆ ತುಂಬ ಇಷ್ಟ ಆಗಲಿಲ್ಲ. ಬಟ್ ಇವ್ರು ತೋರಿಸಿದಾದ್ರೆ ನಮಗೆ ತುಂಬ ಮನೆ 1-2-3 ಮನೆ ನೋಡಿದ್ವಿ ಬೆಂಗಳೂರಲ್ಲೆಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟು. ಬಟ್ ಫಿಟ್ ಆ್ಯಂಡ್ ಫಿನಿಶು ಬಟ್ ಮೆಟೀರಿಯಲ್ಸ್ ಎಲ್ಲ ಒಳ್ಳೆದೆಲ್ಲ ಯೂಸ್ ಮಾಡಿ ಮಾಡಿಕೊಟ್ಟಿದ್ದಾರೆ ಸರ್ ಚೆನ್ನಾಗಿ. ಸೊ ಏನು ಹೇಳ್ತೀರಿ ಸರ್, ತುಂಬ ಜನ ಈ ಥರ ಒಂದು ಡಿಸೈನ್ ಮಾಡ್ಕೋಬೇಕು ಅವ್ರ ಮನೆಗೆ ಅಂತ ಆಸಕ್ತಿ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಯೂನಿಕ್ ಡಿಸೈನ್ ಸ್ಟುಡಿಯೋಸ್ ಅವರು ತುಂಬ ಒಳ್ಳೆ ಇಂಟೀರಿಯರ್ ವರ್ಕ್ ಆಗಲಿ, ಮೆಟೀರಿಯಲ್ ಆಗಲಿ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಆಗಲಿ, ಫ್ಯಾಕ್ಟ್ರಿಗೆಲ್ಲ ವಿಸಿಟ್ ಮಾಡಿದ್ವಿ ನಾವು. ನಮ್ಗೆ ಹೇಳಿ ಒಂದು ಮೆಟೀರಿಯಲ್ ಇನ್ನೊಂದು ಮೆಟೀರಿಯಲ್ ಹಾಕಿಲ್ಲ ಅವರು, ಹೇಳಿರೋ ಮೆಟೀರಿಯಲ್ನ ಹಾಕಿ ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಹರ್ಷಿತ್ ಅಂತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.